ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾಳಿನ ಮ್ಯಾಚ್ ಇರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಪಂಜಾಬ್ ಮತ್ತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರವರು ಈ ಸತಿ ಏನಿದೆ ನೋಡಿ, ಆ ಗಂಡಾಂತರ ಜಿಂಕ್ಸು ಏನಿದೆ ಅದನ್ನೆಲ್ಲ ಕಿತ್ ಬಿಸಾಡಿ ಮಸ್ತಾಗಿ ಗುದ್ಬೇಕು ನಾಳೆ ಮ್ಯಾಚು. ಯಾಕಂದ್ರೆ ಹೋಮ್ ಮ್ಯಾಚಲ್ಲಿ 7 ಮ್ಯಾಚ್ ಆಡೋದು, ನಾವು ಆಲ್ರೆಡಿ 2 ಮ್ಯಾಚ್ ಸೋತ್ಕೊಂಡಿದೀವಿ. ಇನ್ನು 5 ಮ್ಯಾಚ್ ಇದೆ. ಅದರಲ್ಲಿ 4 ಒಂದೇ ಒಂದು ಮ್ಯಾಚ್ ಸೋಲ್ಬೇಕು ಅಷ್ಟೇ. ಯಾಕಂದ್ರೆ ಅವೇ ಮ್ಯಾಚ್ಗಳು ಚೆನ್ನಾಗಿ ಆಡ್ತಾ ಇದ್ದೀವಿ. ಹಿಂಗೆ ಆಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅಕಸ್ಮಾತ್ ಒಂದ್ 2 ಸೋತ್ರೇನು ಎಫೆಕ್ಟ್ ಆಗ್ಬಿಡುತ್ತೆ ನಮಗೆ. ಅದಕ್ಕೋಸ್ಕರ 5ರಲ್ಲಿ 4 ಗೆಲ್ಬೇಕು. ಸತಿನ ಫಸ್ಟ್ ಬ್ಯಾಟಿಂಗ್ ಆಡಿರೋದು ನಾವು ಚಿನ್ನಸ್ವಾಮಿಲಿ ಆಡಿದಾಗ. ಇವತ್ತು ಚೇಸ್ ಮಾಡಬೇಕು ನಾವು. ಟಾಸ್ ನಮ್ಮ ಕಡೆ ಆದ್ರೆ ಚೇಸ್ ಮಾಡ್ತೀವಿ, ಏನ್ ಮಾಡೋಕ್ಕಾಗಲ್ಲ. ಪಂಜಾಬ್ ಅವರು ಮತ್ತೆ ಬೆಂಗಳೂರು ಅವರು ನೋಡ್ತಾ ಇದ್ರೆ ಕಳೆದ ಮ್ಯಾಚ್ ನ ಮಸ್ತಾಗಿ ಗೆದ್ಕೊಂಡ್ ಬಂದಿದ್ದಾರೆ. ಬೆಂಗಳೂರು ಅವ್ರು ನೋಡ್ತಾ ಇದ್ರೆ ರಾಜಸ್ಥಾನ್ ಮೇಲೆ ಒಂಥರ ಕನ್ವಿನ್ಸಿಂಗ್ ಆಗಿ ಗೆದ್ರೆ, ಪಂಜಾಬ್ ಅವರ ಡಾಮಿನೇಟಿಂಗ್ ಆಗಿ ಗೆದ್ದಿದ್ದು. ಯಾಕಂದ್ರೆ ಆ ತರ ಸ್ಕೋರ್ ನ ಡಿಫೆಂಡ್ ಮಾಡ್ಬಿಟ್ಟು ಗೆದ್ದಿರೋದು ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿರುತ್ತೆ ಅವ್ರಿಗೆ. ನೋಡೋಣ, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇವೆರಡು ಮ್ಯಾಚೇ ಇರೋದು. ಬೆಂಗಳೂರವ್ರಿಗೆ ಪಂಜಾಬ್ ಮೇಲೇನೆ ಇರೋದು. ನಾವು ಅವನಜ್ಜಿ ವರ ಆಗುತ್ತೋ ಶಾಪ್ ಆಗುತ್ತೋ ನೋಡ್ಬೇಕಿದು. 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ಇವ್ರ ಮೇಲೇನೆ ಇರೋದು. 2ಕ್ಕೆ 2 ಗೆದ್ಬಿಟ್ರೆ ಚಿಂದಿ ಅನ್ಕೊಳ್ಳಿ, ನಾವು ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀವಿ ನಾವು ಆಮೇಲೆ. ಯಾಕಂದ್ರೆ ಟಾಪ್ ಕ್ವಾಲಿಟಿ ಕ್ರಿಕೆಟ್ ಆಡ್ತಿರೋದು ಪಂಜಾಬ್ ಕೂಡ. ಅದಕ್ಕೋಸ್ಕರ ಅವ್ರ ಮೇಲೆ 2ಕ್ಕೆ 2 ಗೆಲ್ಲೇಬೇಕು ನಾವು. ನಮ್ ಕಡೆನು ಎಲ್ಲ ಮಸ್ತಾಗೇನೆ ಆಡ್ತಾ ಇದಾರೆ, ಬ್ಯಾಟಿಂಗ್ ಅಂತೂ ಚಿಂದಿಯಾಗಿ ಆಡ್ತಾ ಇದಾರೆ. ಆದ್ರೆ ಹೋಮ್ ಪಿಚ್ ಅಂತ ಬಂದಾಗ ಎಲ್ಲ ಕಾಲೆತ್ಕೊಂತಾ ಇದಾರೆ. ಏನಕ್ಕಂತ ಗೊತ್ತಿಲ್ಲ. ಎಲ್ಲ ಸ್ವಲ್ಪ ಫಿಲ್ಪ್ ಸಾಲ್ಟ್ ಅವರು ರನ್ಔಟ್ ಗಿನ್ಔಟ್ ಇದ್ರೆ ಸ್ವಲ್ಪ ನೋಡ್ಕೊಂಡು ಆಡ್ಬೇಕಣ್ಣ ನೀವು. ಹೋದ್ ಮ್ಯಾಚಲ್ಲಿ ರನ್ಔಟ್ ಆಗ್ಬಿಡ್ತಾ ಇದ್ರಿ. ಅಲ್ಲಿ ಎಲ್ಲಿ ಫಿಲ್ಪ್ ಸಾಲ್ಟ್ ಅವ್ರು ಔಟ್ ಆಗ್ತಾರೆ, ರನ್ಔಟ್ ಆಗ್ಬಿಟ್ಟು ಅಲ್ಲಿಂದ ಮ್ಯಾಚ್ ಹೋಗಿ ಹಾಕ್ಸ್ಕೊಂಡಿದ್ ನಮ್ದು. ಗೊತ್ತಿರ್ಬೋದು ನಿಮ್ಗೆ ಹೋದ್ ಸತಿ ಚಿನ್ನಸ್ವಾಮಿಲಿ ಆಡಿದಾಗ. ಈ ಸತಿ ಎಲ್ಲ ಚಿಂದಿಯಾಗಿ ಆಡಬೇಕು. ಲಿವಿಂಗ್ಸ್ಟನ್ ಅವ್ರು ಸ್ವಲ್ಪ, ಆಮೇಲೆ ಪಡಿಕಲ್ ಅವರು ಹೋಮ್ ಪಿಚ್ ಅಂತ ಬಂದಾಗ ಅವರಿಬ್ರು ಖರಾಬಾಗೇನೆ ಆಡ್ತಾ ಇದ್ದಾರೆ. ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ನೋಡೋಣ, ಅದೇ 11 ಹೋಗ್ತಾರೆ ಅನ್ಕೊಂತೀನಿ, ಏನ್ ಚೇಂಜಸ್ ಇರಲ್ಲ ಅಂತ. ಯಾಕಂದ್ರೆ ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಲ್ಲ ಅವ್ರು. ಅನ್ಕೊಂಡಿರೋದು ಆ ಥರ ಹೋಮಲ್ಲಿ ಆಡ್ತಾ ಇರೋದ್ರಿಂದ ಏನಾದ್ರೂ ಚೇಂಜ್ ಇರ್ಬೋದೇನೋ ಅಂತ ಗೊತ್ತಿಲ್ಲ. ನೋಡೋಣ ಏನಾಗ್ಬೋದು ಅಂತ. ಚೇಂಜ್ ಆದ್ರೆ ಲಿವಿಂಗ್ಸ್ಟನ್ ಅವ್ರು ಆಗ್ಬೇಕಷ್ಟೇ. ಅದನ್ನ ಬಿಟ್ರೆ ಇನ್ಯಾರು ಚೇಂಜ್ ಆಗೋಂಥರ ಏನಿಲ್ಲ. ಬಾಲಿಂಗ್ ಕಡೆ ಬರೋದಾದ್ರೆ ಬಾಲಿಂಗ್ ಅಂತೂ ಚಿಂದಿ ಬಿಡಿ. ಭುವನೇಶ್ವರ್ ಕುಮಾರ್ ಅವರು, ಹೆಸಲ್ವುಡ್ ಅವರು ಅಷ್ಟೇ ಬೆಂಕಿ ಬಾಲಿಂಗ್ ಮಾಡ್ತಾ ಇದಾರೆ. ಸುರೇಶ್ ಶರ್ಮಾ ಅವರು, ಕರುಣ್ ಪಾಂಡ್ಯ ಅವರು, ಎಸ್ ದಯಾಲ್ ಅವರು ಎಲ್ಲ ಚಿಂದಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬಾಲಿಂಗ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಆದ್ರೆ ಬ್ಯಾಟಿಂಗ್ ಸ್ವಲ್ಪ ಮಸ್ತಾಗಿ ಆಡಬೇಕು. ಬಾಲಿಂಗ್ ಏನೋ ಖತರ್ನಾಕಾಗೆ ಮಾಡ್ತಾ ಇದ್ದಾರೆ. ಇನ್ನು ಪಂಜಾಬ್ ಕಡೆ ಬರೋದಾದ್ರೆ, ಪಂಜಾಬ್ ಬ್ಯಾಟಿಂಗ್ ಟೀಮು ಬಾಲಿಂಗ್ ಟೀಮು ಅನ್ನೋದೇ ಮರ್ತೋಗ್ಬಿಟ್ಟಿದೆ ನನ್ಗಂತೂ. ಏನು ಹೇಳಕ್ಕೆ ಆಗ್ತಲ್ಲ. ಒಂದ್ಸತಿ ನೋಡಿದ್ರೆ 246 ರನ್ ನೋಡಿದಿರ್ತಾರೆ, ಇನ್ನೊಂದ್ಸತಿ ನೋಡಿದ್ರೆ 246 ರನ್ನೇ ಹೊಡ್ಸ್ಕೊಂಡಿರ್ತಾರೆ. ಇಲ್ಲಿ ನೋಡಿದ್ರೆ 111 ರನ್ ಡಿಫೆಂಡ್ ಮಾಡ್ಕೊಂತಾರೆ. ಏನಂತ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ನಮ್ಮ ಥರಾನೇ ಗೆಲ್ತಾನೆ ಇರ್ತಾರೆ, ಹಾಗೆ ಪಟ್ಟನ್ ಸೋತ್ಕೊಂಡ್ಬಿಡ್ತಾರೆ. ಗೊತ್ತಿಲ್ಲ. ಈ 2 ಟೀಮ್ ಏನಿದೆ ನೋಡಿ, ಟಾಪ್ ಕ್ಲಾಸ್ ಟೀಮ್ ಆಗಿ ಕಾಣಿಸ್ಕೊಂತಾ ಇದೆ ಈ ಸತಿ IPL ಅಲ್ಲಿ. ಎರಡೂನು ಪ್ಲೇ ಆಫ್ಸ್ಗೆ ಹೋಗೋಂಥ ತಂಡನೇ. ನೋಡ್ಬೇಕು. ನಮ್ಮ RCB ಬೇರೆ ಕಂಟಿನ್ಯೂಸ್ ಆಗಿ 2ಕ್ಕೆ 2 ಮ್ಯಾಚು ಪಂಜಾಬ್ ಮೇಲೇನೆ ಇದೆ. ಒಂದು ಇಲ್ಲಿ ಚಿನ್ನಸ್ವಾಮಿಲಿ ಆಡ್ತೀವಿ, ಇನ್ನೊಂದು ಹೋಗಿ ಅವ್ರ ಮನೇಲಿ ಆಡ್ತೀವಿ. ಅವರು 2ಕ್ಕೆ ಏನ್ ಆಗುತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ ಮ್ಯಾಚ್ ಫುಲ್ಲು ಟೈಟ್ ಆಗಿರುತ್ತೆ. ಯಾಕಂದ್ರೆ ಇಬ್ರು ಟಾಪ್ ಕ್ವಾಲಿಟಿ ಕ್ರಿಕೆಟ್ ಆಡ್ತಾ ಇದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಇವ್ರ ಕಡೆ ಬರೋದಾದ್ರೆ ಬ್ಯಾಟಿಂಗ್ ಅಂತೂ ಚಿಂದಿಯಾಗೇನೆ ಆಡ್ತಾ ಇದಾರೆ. ಬಾಲಿಂಗು ಖತರ್ನಾಕಾಗಿ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಮ್ಯಾಚಲ್ಲಿ, ನಾಳೆ ಮ್ಯಾಚಲ್ಲಿ ಇನ್ಫ್ಯಾಕ್ಟ್. ನೋಡೋಣ ಏನಾಗುತ್ತೆ ಅಂತ. ಅದನ್ನ ಬಿಟ್ರೆ ನೋಡು, ಒಳ್ಳೆ ಟಾಪ್ ಕ್ವಾಲಿಟಿ ಕ್ರಿಕೆಟ್ ಅಂತೂ ನೋಡೋಕೆ ಸಿಗುತ್ತೆ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಪ್ಯೂರ್ ಬ್ಯಾಟಿಂಗ್ ಪಿಚ್ಚು, 200+ ಹೊಡೆದ್ರೆ ಸ್ಕೋರಲ್ಲಿ. ಅದನ್ನ ಬಿಟ್ರೆ ಸ್ಕೋರೇ ಅಲ್ಲ. 160 180 ಎಲ್ಲ ಹೊಡಿತೀನಿ ಅಂದ್ರೆ ಯಾವುದೋ ಒಂದೊಂದು ಮ್ಯಾಚ್ ಆ ಥರ ಆಗುತ್ತೆ ಅಷ್ಟೇ. ಅದನ್ನ ಬಿಟ್ರೆ ಎಲ್ಲ ರುಬ್ತಾ ಇರ್ತಾರೆ ಇವಾಗ. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ಮ್ಯಾಕ್ಸ್ವೆಲ್ ಅವ್ರನ್ನ ಎತ್ಬೋದು ಅನ್ಕೊಂತೀನಿ ನನ್ಗೆ ಅನಿಸ್ದಂಗೆ. ನನ್ಗೆ ಏನು ಟೆನ್ಷನ್ ಅಂದರೆ, ಇಲ್ಲಿ ಮ್ಯಾಕ್ಸ್ವೆಲ್ ಅವರು, ವೈಶಾಖ್ ವಿಜಯ್ ಕುಮಾರ್ ಅವರು, ಯುಜ್ವೇಂದ್ರ ಚಹಲ್ ಅವರು ಎಲ್ಲ ಒಂದೇ ಸತಿ ನಮ್ಮ ಮೇಲೇನೆ ಫಾರ್ಮ್ ಬಂದ್ಬಿಡ್ತಾರೆ ಅಂತ ಭಯ ನನಗೆ. ಯಾಕಂದರೆ RCB ಅಲ್ಲ, ನಮ್ಮ ಮೇಲೇನೆ ಪರ್ಫಾರ್ಮೆನ್ಸ್ ಕೊಟ್ಟರು ಕೊಡ್ಬೋದು. ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ಎಲ್ರಿಗೂ ಅಲ್ಲಿವರೆಗೂ ಬಾಯ್.